ಕಟ್ಕೊಂಡವಳಿದ್ರೂ ಕೂಡ ಮತ್ತೊಬ್ಬಳ ಮೋಹಕ್ಕೆ ಬಿದ್ದಂಥ ದರ್ಶನ್ ಈಗ ಕಂಬಿ ಹಿಂದೆ ಇರುವಂಥ ಪರಿಸ್ಥಿತಿ ಬಂದೊದಗಿದೆ. ಅಷ್ಟೇ ಅಲ್ಲ, ಮತ್ತೊಂದು ಸಂಕಷ್ಟ ದರ್ಶನ್ಗೆ ಎದುರಾಗಿದೆಯಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿನ ಡಿ ಬಾಸ್. ಹೆಣ್ಣಿನ ಮೋಹಕ್ಕೆ ಬಿದ್ದು ಮಾಡಬಾರ್ದ ಕೆಲಸ ಮಾಡಿ ಜೈಲು ಪಾಲಾಗಿರುವ ಪೊರ್ಕಿ ಇದೀಗ ಕಂಬಿ ಹಿಂದೆ ಮುದ್ದಿ ಮುರಿಯುತ್ತಿದ್ದಾನೆ. ತೂಗುದೀಪ ಅಂತ ಅಪ್ಪನ ಹೆಸರಿಟ್ಟುಕೊಂಡು ಮೆರೆದ ಅಯ್ಯ ಮಾನದ ಜೊತೆ ಮನೆಯನ್ನು ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾನೆ. ಮಾನದ ಜೊತೆ ಮನೆಯೂ ಹೋಗುತ್ತಾ ತೂಗುದೀಪ ನಿವಾಸ ಉರುಳೋದು ಫಿಕ್ಸ. ತೂಗುದೀಪ ನಿವಾಸ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ನಲ್ಲಿರುವ ಈ ಮನೆ ದರ್ಶನ್ ಅಭಿಮಾನಿಗಳ ಪಾಲಿಗೆ ದೇವಸ್ಥಾನ. ಡಿ ಬಾಸ್ ನೋಡಬೇಕು ಅನ್ನೋ ದಾಸನ ಸೆಲೆಬ್ರಿಟಿಗಳೆಲ್ಲ ಈ ಮನೆ ಬಳಿ ಓಡೋಡಿ ಬರೋರು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿದ ಮೇಲೆ ತೂಗುದೀಪ ನಿವಾಸದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಆದ್ರೆ ಅಸಲಿ ವಿಚಾರ ಇದಲ್ಲ. ಕಾನೂನು ಕುಣಿಕೆಯಲ್ಲಿ ವಿಲವಿಲ ಒದ್ದಾಡುತ್ತಿರುವ ದಾಸಾಗೆ ಮತ್ತೊಂದು ಕಂಟಕ ಎದುರಾಗಿದೆ. ಬಹಳ ವರ್ಷಗಳ ಹಿಂದೆ ಕೇಳಿ ಬಂದಿದ್ದ ರಾಜಕಾಲುವೆ ಒತ್ತುವರಿ ಪ್ರಕರಣ ಮತ್ತೆ ಭೂತದಂತೆ ಎದ್ದು ಕುಳಿತಿದ್ದು ದರ್ಶನ್ ಮನೆಗೆ ಗಂಡಾಂತರ ಎದುರಾಗಿದೆ. ಹೌದು, ದರ್ಶನ್ ಮನೆ ಕಟ್ಟಲು ರಾಜಕಾಲುವೆ ಒತ್ತುವರಿ ವಿಚಾರ ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿದೆ. ಡಿಸಿ ಅನುಮತಿ ನೀಡಿದ್ರೆ ಒತ್ತುವರಿ ತೆರವಿಗೆ ನಾವು ರೆಡಿ ಅಂತ ಬಿಬಿಎಂಪಿ ಆಯುಕ್ತರು ಹೇಳ್ತಾ ಇದ್ದಾರೆ. ಅದು ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದನೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು ಆ ಏರಿಯಾ ಟೈಮ್ಗೆ ನಮ್ಮದು ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಅದಕ್ಕನ್ನಾದರೂ ಖಾತಾ ನಾವು ತಪ್ಪಾಗಿ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತೆಗಿತೇವೆ. ಸಣ್ಣ ಲೋಪವೂ ಆಗದಂತೆ ಪೊಲೀಸರು ಎಚ್ಚರಿಕೆ ವಹಿಸಿ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮಾಡಿದ್ದಾರೆ. ಖಾಕಿ ಕಾರ್ಯವೈಖರಿ ಚಾರ್ಜ್ ಶೀಟ್ನಲ್ಲೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ 1 ವರ್ಷದ ಮಟ್ಟಿಗೆ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟ ಅಂತ ಕಾನೂನು ಪಂಡಿತರೇ ಮಾತನಾಡ್ತಿದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಪೊರ್ಕಿ ಪಾಪರಾಗೋದು ಪಕ್ಕಾನ ಅನ್ನೋ ಮಾತುಗಳು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಸವಿತಾ ರಾಮಚಂದ್ರ ಇದ್ದಾರೆ. ಆದರೂ ಕೂಡ ನಟ ದರ್ಶನ್ಗೆ ಬುದ್ಧಿ ಬಂದಂತೆ ಮಾತ್ರ ಕಾಣ್ತಿಲ್ಲ. ಈ ಮಧ್ಯೆ ಆತನಿಗೆ ಮತ್ತೊಂದು ಕಾನೂನು ಕಂಟಕ ಎದುರಾಗಿದೆಯಂತೆ. ಏನಂತೀರಾ? ಈ ವರದಿ ನೋಡಿ. ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಕೊಲೆ ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಖಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಖಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರೂ ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಖಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ
ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ, ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಜೈಲಲ್ಲಿ ದಾಸ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮಾಡದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಸಿಗದೆ, ನೆಮ್ಮದಿಯೂ ಸಿಗದೆ ಒದ್ದಾಡ್ತಿದ್ದಾನೆ. ನಟ ದರ್ಶನ್ಗೆ ಈಗಾಗಲೇ ಪ್ರಸಾದ ಸಿಕ್ಕಾಯಿತು. ಈಗ ದರ್ಶನ್ ಕೈಗೆ ಹನುಮಾನ್ ಚಾಲೀಸ ಸಿಕ್ಕಿದೆಯಂತೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ವನವಾಸದಲ್ಲಿರೋ ದಾಸನ ಚಾಲೀಸ, ಅಯ್ಯನ ಕೈ ಹಿಡಿತಾನ ಆಂಜನೇಯ. ಅದು ರೇಣುಕಾ ಸ್ವಾಮಿಯ ಕಗ್ಗೋಲೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಅಷ್ಟಕ್ಕೂ ಇದೊಂದು ಕಗ್ಗೋಲೆ. ಅಷ್ಟಕ್ಕೂ ಇಲ್ಲಿ ಕೊಲೆಯ ರೂವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ಡಿ ಬಾಸ್ ಅಂತ ಕರೆಸಿಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ. ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಾಗೆ ರೇಣುಕಾ ಸ್ವಾಮಿ ತೋರಿಸಬಾರ್ದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕೊಂದು ಮುಗಿಸಿದ್ರು. ಈಗಾಗಲೇ ಎಲ್ಲ 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ. ಆದ್ರೂ ದರ್ಶನ್ ಪೊಗರು ಮಾತ್ರ ಕಮ್ಮಿಯಾದಂತೆ ಇಲ್ಲ. ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ. ವಿಜಯಲಕ್ಷ್ಮಿಯಿಂದ ಜೈಲಲ್ಲೇ ದರ್ಶನ್ ಮನ ಪರಿವರ್ತನೆ ಮಾಡಲು ಯತ್ನ ನಡೀತಾ ಇದೆ. ಅಪರಿಚಿತ ವ್ಯಕ್ತಿಯ ಹೆಸರಲ್ಲಿ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ. ಪುಸ್ತಕ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ಎಲ್ಲವನ್ನ ಪರಿಶೀಲಿಸಿ ಬಳಿಕ ದರ್ಶನ್ಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಿದ್ದಾರೆ. ಒಟ್ನಲ್ಲಿ ದೇವರ ಪ್ರಸಾದ ಆಯಿತು. ಈಗ ಹನುಮಾನ್ ಚಾಲೀಸಾ ಪುಸ್ತಕ ದರ್ಶನ್ ಕೈ ಸೇರಿದ್ದು. ಇನ್ನಾದ್ರೂ ಪೊರ್ಕಿ ಬಾಸ್ ಸರಿಯಾಗ್ತಾನಾ ಇಲ್ಲ ಹಳೆ ಚಾಳಿಯನ್ನ ಮುಂದುವರಿಸ್ತಾನಾ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.